ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ನಾನು ನೋಡಿದ ಬಾಯಿ ಅಗಲ ಐತೆ, ಕಣ್ಣು ದಪ್ಪ ಇದ್ದಾವೆ, ಏನೇನು ಚೆನ್ನಾಗಿಲ್ಲ. ನನಗೆ ಹೆಂಗಿರ್ಬೇಕಂದ್ರೆ ಹೈಟು ವೆಯ್ಟು ನೋಡೋದಕ್ಕೆ ಹೆಂಗಿರ್ಬೇಕಂದ್ರೆ ಹೆಂಗಿರಬೇಕು, ಸಖತ್ತಾಗಿರಬೇಕು. ನೋಡಿದ್ರೆ ಏನಪ್ಪ ಗಿರ್ಜಿಂಬೆ ಗಂಡ ಹಿಂಗಿದ್ದಾನೆ ಅನ್ಕೋಬೇಕು. ಹೈಟು ವೆಯ್ಟು ಪರ್ಸ್ನಾಲಿಟಿ ಚೆನ್ನಾಗಿರ್ಬೇಕಪ್ಪ ನನಗೆ ಬರೋ ಗಂಡು ಅಂದರೆ. ಪೊಲೀಸ್ ಅಂದರೆ ಹೆಂಗಿರ್ತಾರೆ ಅಂದ್ಕೊಂಡೆ, ಯಾಕೋ ಇವ್ರು ಹಿಂಗೆ ಅಂತಾರೆ, ಪ್ಯಾವು ಅಮ್ಮಂಗೆ ಇದ್ದಾರೆ, ಪ್ಯಾವು ಅಂತಾರೆ ಹಂಗೆ ಇವರು. ಗಿರು ಗಿರು ಯಾಕಮ್ಮ ಹಂಗೆ ಕೂತ್ಕೊಂಡಿದ್ಯಾ? ಬಾ ಗಿರು. ಅಮ್ಮ ನನಗೆ ಇಷ್ಟ ಇಲ್ಲ ಕಣಮ್ಮ, ಆ ಹುಡುಗ ಚೆನ್ನಾಗಿಲ್ಲ, ಅವನು ಚೆನ್ನಾಗಿಲ್ಲ ಕಣಮ್ಮ, ಪ್ಯಾವು ಅಮ್ಮಂಗೆ ಇದ್ದಾನೆ, ಪ್ಯಾವು ಆಗ್ಯವನೆ, ಕೈ ಕಾಲು ಸಣ್ಣ, ಹೊಟ್ಟೆ ಡುಬ್ಬಣ್ಣ ಆಗ್ಯವನೆ. ನಾನು ನಮ್ಮ ಮ್ಯಾಗಳಿಂದ ಕೆಳಕನ ಒಂದೇ ಸಮಕ್ಕೆ ಇದ್ದೀನಿ, ಅವನು ಕೈ ಕಾಲೆಲ್ಲ ಕಡ್ಡಿ ಪಿಳ್ಳೆ ಇದ್ದಂಗೆ ಇದಾವೆ ಕಣಮ್ಮ. ಇವೆಂಥವು ಸೆಡೆ ಕಡ್ಡಿ ಇರಲ್ವೇ ಹಂಗೆ ಇದ್ದಾನೆ, ಕೈ ಕಾಲೆಲ್ಲ ಲಟಿಕಮ್ಮಂಗೆ ಇದ್ದಾವೆ, ಹಿಂಗಂದ್ರೆ ಎಲ್ಲಿ ಮುರಿತಾವೋ ಅಮ್ಮಂಗೆ ಇದ್ದಾನೆ. ನಾನು ಹತ್ರದಿಂದ ನೋಡಿದಾಗಂತೂ ಹಸಿ ನೋಡೋಕ್ಕಾಗಲ್ಲ ಕಣಮ್ಮ. ಬಾಯಿ ಅಂತೂ ಚಾನಲ್ ತೋಬಾಗೈತೆ, ಬಾಯಂತೂ ಬಿಡತ್ತ ಹೆಂಗೈತೆ. ಅಯ್ಯೋ ಇದಂತೂ ಮೂಗು ಶೆರೆಂಡ್ ಇದ್ದಂಗೆ ಐತೆ ಕಣಮ್ಮ. ಆಟಾಗ್ಲು ಕೈದ ಮೂಗಿನ ಸೊಳ್ಳೆ ಅಂತೂ ಬಿಡತ್ತ. ಹೆಂಗಯ್ಯೋ ಯಪ್ಪ, ಎಲ್ಲ ನನ್ನ ಪೈಪಿಕ್ಕಿರ್ತಾರಲ್ಲ ನೀರು ಹೋಗಕ್ಕೆ, ಹಂಗೈದ ಮೂಗಿನ ಸೊಳ್ಳೆ. ಹಂಗೆ ಅನ್ಬಾರ್ದಪ್ಪ, ಅವರು ಪೊಲೀಸ್ನವರು ಅಂದ ಚಂದ ಎಲ್ಲ ನೋಡಬಾರ್ದಪ್ಪ. ಅಂದ ಚಂದ ನನಗೇನು ಹುಡುಗ ನನಗೂ ಇಷ್ಟ ಆಗಲಿಲ್ಲ, ಆದರೂ ಗೌರ್ಮೆಂಟ್ ಕೆಲಸ ಅಲ್ಲ, ಅದಕ್ಕೆ ಅರ್ಧ ನೋಡಿ ಮೆಚ್ಚಬೇಕು, ಗೌರ್ಮೆಂಟ್ ಕೆಲಸ ಅದಕ್ಕಾಗಿನ. ನೀನು ಮುಂದೆ ಚೆನ್ನಾಗಿರೋದು ನೋಡಬೇಕು, ಅವ್ರು ಅಂದ ಚಂದ ನೋಡಿದ್ರೆ ಜೀವನ ಚೆನ್ನಾಗಿರಲ್ಲ ಕಣಮ್ಮ. ನಿಜ ಮತ್ತೆ. ಅಯ್ಯೋ ನೀನು ಅಂದ ಚಂದ ನೋಡಕ್ಕೆ ಹೋಗ್ಬಾರ್ದು. ಅವ್ನು ಪೊಲೀಸೇ ಅಲ್ಲ ಕಾಣತ್ತೆ, ಅವ್ನು ಪೊಲೀಸ್ ಅಂತ ಯಾರು ಹೇಳಿದ್ದು? ನಿಜ ಅವ್ನು ಪೊಲೀಸೇ ಅಲ್ಲ. ಅವ್ನು ಯಾವುದೋ ಇಲಿಕುನಿ ಇದ್ದಂಗೆ ಇದ್ದಾನೆ. ಅವ್ನು ಪೊಲೀಸ್ ಆಗ್ತಾನ? ಪೊಲೀಸ್ ಅಂದರೆ ಯಾರು ಸುಮ್ಮನೆ ತಗೊಳ್ಳಲ್ಲ. ಹೈಟು ವೆಯ್ಟು ಕಡಿಮೆ ಇದ್ರೇ, ಒಂದು ಪಾಯಿಂಟ್ ಕಡಿಮೆ ಇದ್ದರೆ ಹೈಟು ವೆಯ್ಟು ತಗೊಳ್ಳಲ್ಲ. ಇನ್ನು ಹಿಂಗೆ ಇವನು ಸಣ್ಣಕ್ಕೆ ಪ್ಯವ್ ಅಂತ ಇರೋನಿಗೆ ಪೊಲೀಸ್ ಕೆಲಸ ಕೊಡ್ತಾರಾ? ಅಲ್ಲ, ಅವ್ನು ನೋಡಿದ್ರೆ ಗೊತ್ತಾಗ್ತೈತೆ. ಅವರು ಸುಮ್ಮನೆ ಹೇಳಿ ಕಳಿಸೋರಂತೆ, ಅದಕ್ಕೇ ಅವನು ಪೊಲೀಸ್ ಅಲ್ಲ, ಈ ಮದುವೆ ಬೇಡ ಅಂತ ಹೇಳಿದ್ರು ಅವ್ರ ಅಣ್ಣರು. ಏನಾಗಲ್ಲ, ನೀನು ಅವ್ರು ಹೇಳ್ತಾರೆ ತಗ, ಅವ್ರ ಕತೆ ಕಟ್ಕೊಂಡ್ರೆ ಅಷ್ಟೇನೆ. ಎಲ್ಲರೂ ಪೊಲೀಸ್ ಅಲ್ಲದೆ ಸುಮ್ಮನೆ ಯಾರನ್ನ ಪೊಲೀಸ್ ಅಂತ ಹೇಳ್ಕೊಂಬತ್ತಾರೆ, ಮಕ್ಕ ಒಯ್ದು ಕಳಿಸ್ತಾರೆ. ಪೊಲೀಸ್ ಅಲ್ಲ ಅಂತ ಹೇಳ್ಕೊಂಬಂದ್ರೆ ಸುಮ್ಮನೆ ಸುಳ್ಳು ಹೇಳ್ಕೊಂಬಂದ್ರೆ ಕಣಮ್ಮ. ಪೊಲೀಸೇ ಕೃಷ್ಣಪ್ಪಿನ ಗೊತ್ತೇ ನಿನಗೆ? ಸುಮ್ಮನಿರು, ಏನು ಬೇಡ. ಅವರೇ ಮೂವರು ಹಂಗೆ ಹೇಳೋದ್ರ ನಿಂತಾಗೆ? ಮೂವರು ಹಂಗೆ ಹೇಳೋದ್ರು. ನೋಡೋಕೆ ಏನಕ್ಕಿಲ್ಲ ಹುಡುಗ, ಅವನೇನಂತ ಗತಿ ಅದನ್ನಲ್ಲ, ಕೂಲಿ ಮಾಡ್ಕೊಂಡು ತಿಂದ್ರ ಕೂಲಿ ಮಾಡೋರ್ನಾದ್ರೂ ಅಂತನ್ನಾಗೋದು ಬೇಡ. ಅವನೆಲ್ಲ ತಲೆ ಸರಿ ಇಲ್ಲ ಏನ, ಅದಕ್ಕೆ ಸುಮ್ಮನೆ ಹಿಂಗೆ ಸುಳ್ಳು ಹೇಳ್ತಾರೆ ಮದುವೆ ಮಾಡತಕ್ಕನ, ಆಮೇಲೆ ಕೊಳ್ಳಕ್ಕೊಂದು ತಳಿ ಬಿಡತಕ್ಕ, ಆಮೇಲೆ ಎತ್ತ ಹೋಗಲ್ಲ ಅಂತೇಳಿ ಹಿಂಗೆ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಯಾರೋ ಹೇಳಿರಂತೆ. ಅದಕ್ಕೇನೆ ಅವ್ರಿಗೆ ವಿಷಯ ಗೊತ್ತಾಗೈತಿ ಇವ್ರ ಅಣ್ಣಾಗೆ, ಅದಕ್ಕೆ ಮದುವೆ ಮಾಡೋದು ಬೇಡ ಅಂತ ಹೇಳ್ತಿದ್ರು. ಅವನು ಊರಲ್ಲೆಲ್ಲ ನಾಯಿ ಕಲ್ಲೆಸ್ಕೊಂಡು ಓಡಾಡ್ತಾರಂತೆ, ಬರೀ ನಾಯಿಂದ ಓಡಾಡ್ತಾನಂತೆ. ಬಾ 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 ಅಂತಾನಂತ ನಾಯಿನೆಲ್ಲನ. ಅದಕ್ಕೇ ಬರೀ ಹಿಂಗೆ ನಾಯಿ ಕಲ್ಲೆಸ್ಕೊಂಡು ಅವನಿಗೆ ಒಂದು ಸ್ವಲ್ಪ ಬುದ್ಧಿ ಬೇರೆ ಕಡಿಮೆ ಅಂತೆ, ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಓಡಾಡ್ತಾನಂತೆ. ಮತ್ತು ಹಂಗೆ ಅವ್ರ ಅಪ್ಪ ಕರ್ಕೊಂಬಂದಾಗ ಎಂಥ ಸೆಣಕ್ಕೆ ನನಗೇನೋ ಇಷ್ಟ ಐತೆ ಕಣಪ್ಪ ಅಂತ ಹೇಳ್ದ. ಅವರೇನು ಹೇಳಿ ಕರ್ಕೊಂಬಂದಿರ್ತಾರೆ, ಹಿಂಗೆಲ್ಲ ಹೇಳ್ರಿ, ಹಿಂಗೆಲ್ಲ ಮಾತಾಡಪ್ಪ ನೀನು ಅಂತ ಹೇಳಿ ಕರ್ಕೊಂಬಂದಿರ್ತಾರೆ. ಹೇಳ್ಕೊಂಡು ಅದಕ್ಕೆ ಹಂಗೆ ಹೇಳಿ ಅವನಿಗೆ. ಏನಮ್ಮಮ್ಮಿ, ನಿನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸದವ್ರು ಬಂದಿದ್ರೆ ಏನು ಪೊಲೀಸ್ನವರು ಬಂದಿದ್ರು ಕಣ ಸಣ್ಣಂಗಜ್ಜಿ. ಇವ್ರು ಯಾಕನ ಸ್ಯಾನಕ್ಕಿಲ್ಲ ಹುಡುಗ ಅಂತಾರೆ. ಅಲ್ಲ ಸ್ಯಾನಕ್ಕಿರೋದು ಅದೆಲ್ಲ ಏನು ಲೆಕ್ಕೇನಜ್ಜಿ? ಒಟ್ನಲ್ಲಿ ಗೌರ್ಮೆಂಟ್ ಕೆಲಸ ಆಗಬೇಕು, ಮುಂದೆ ಸ್ಯಾನಕ್ಕಿರೋದು ನೋಡಬೇಕು. ಗೌರ್ಮೆಂಟ್ ಕೆಲಸ ಆದರೆ ಕುಕೊಂಡು ತಿನ್ಬೋದು, ಮುಂದೆ ಮಸ್ತ್ ಸಂಬಳಗಳು ಬರ್ತವೆ. ಎಂಥ ಸ್ಯಾನಕ್ಕೆಲ್ಲನ ರಾಜ್ಯಗಳು ಸಿಗ್ತವೆ. ಇಂಥ ಸ್ಯಾನ ಗೌರ್ಮೆಂಟ್ ಕೆಲಸ ಅಂದರೆ ಎಂಥ ಒಳ್ಳೆ ಕೆಲಸ. ಅದೇ ಎಲ್ಲರಿಗೂ ಬರಲ್ಲ ಗೌರ್ಮೆಂಟ್ ಕೆಲಸ ಅಂಬೋದು, ಯಾರಿಗೋ ಒಬ್ಬೊಬ್ರಿಗೆ ಅದೃಷ್ಟ ಇದ್ದರಿಗೆ ಮಾತ್ರ ಗೌರ್ಮೆಂಟ್ ಕೆಲಸ ಸಿಗೋದು. ಅದಕ್ಕಾಗಿನ ಹೇಳಿದ್ರೆ ಇವರು ಅಂದ ಸೆಂದ ಕೇಳ್ತಾರೆ. ಅಂದ ಸೆಂದ ತಾಂಡಿ ಅಂತಲ್ಲಿ ಬಡ್ಕೊಂತೀಯೇ.
ಅಮ್ಮಣಿ ದೇವ್ರ ಆಣೆಗೂ ಅಂದ ಚಂದ ನೋಡಕ್ಕೆ ಹೋಗ್ಬಾರ್ದು ಬಿಡು. ನೋಡಕ್ಕೆ ಹೋಗ್ಬಾರ್ದಮ್ಮ. ಇವತ್ತು ನಮ್ಮ ಅಮ್ಮನಿಗೆ ಕೊಟ್ಟಿರೋರು ನಿಜ. ನಾನು ನೋಡಿ ನೀನು ಏನು ಅಂತೀಯ ಬಿಡು. ನೋಡಿದ್ಯಲ್ಲ. ಅಯ್ಯೋ ನೋಡಿದ್ರೆ ಏನೇನು ಸೆನಕಿಲ್ಲ ನಮ್ಮ ಅಮ್ಮನಿನಂತ ಎಂತ ಸೆನಕಿಕ್ಕೆ ನನಗೆ ಗೊತ್ತಿ. ಕಳ್ಸಲ್ಲ ಇವತ್ತು ಅಮ್ಮಣಿ. ನಾನು ಹಂಗೇನೆ ಕೊಡಲ್ಲ ಅಂತೇಳಿ ನಾನು ವಾಪಸ್ ಅದೇ ಕಳಿಸಿದ್ದೆ. ಕಣ್ಣು ಕಾಣಿಸಲ್ಲ, ಕಪಾಳ ಕಾಣಲ್ಲ ಅಂತ ಹೇಳಿ ಕಣ್ಣೊಂದಿಟ್ಟು ಮಿಟುಕ್ಸಾನು ಹಿಂಗೆ ಬಿಳು 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 ಕಣ್ಣು ಬಿಡಾನು. ನಂಗೆ ಕಣ್ಣಾಗ್ಲಲ್ಲ ರೆಪ್ಪೆ ಒಯ್ಯನ. ನಾನು ಅದಕ್ಕೆ ಕಣ್ಣು ಕಾಣಲ್ಲ ಕೊಡೋದು ಬೇಡ ಅಂತ ಹೇಳಿ ನಾನು ವಾಪಸ್ ಅದೇ ಕಳಿಸಿದ್ನ. ಇವಾಗ ನಮ್ಮ ಅಮ್ಮನಿನ ಎಂತ ಸೇನೆ ಕಿಕ್ಕೋಣ ಗೊತ್ತೇ ಅವನು. ನಾನು ಕಿವೇನೂ ಕೇಳಲ್ಲ, ಕಣ್ಣು ಕಾಣಲ್ಲ ಅಂತ ಅಂದ್ಕೊಂಡಿದ್ದೆ. ಕಾಲುನು ಒಂದಿಟ್ಕೊಂಟಾನು. ಕಾಲುನು ಒಂದಿಟ್ಕೊಂತಾನ. ಅವಾಗ ಏನು ನೋಡಕ್ಕೆ ಬಂದಾಗ ಎಲ್ಲ ಒಂದಿಟ್ಟು ಆಕ್ಸಿಡೆಂಟ್ ಆಗಿತ್ತಂತೆ. ಅವಾಗ ಕಾಲುನು ಒಂದಿಟ್ಕೊಂತಾನು. ನಾನು ಅದಕ್ಕೇನೆ ಕೊಡೋದು ಬೇಡ ಅಂದ್ಕೊಂಡಿದ್ದೆ. ನಾನು ಇವಾಗ ಕೊಟ್ಟಿದ್ದಕ್ಕೆ ವಾಸಿ ಆಯ್ತು. ಕಾಲೇನು ವಾಸಿ ಆಯ್ತು ಬಿಡು. ಹೆಂಗ ಆಸ್ಪತ್ರೆ ತೋರಿಸ್ಕೊಂಡು ಕಾಲೇನ ವಾಸ ಮಾಡ್ಕೊಂಡೆ. ಇವತ್ತು ಎಂಟ ಸೆನಕಿಕ್ಕೆ ನಾನು ಗೊತ್ತೇ ನಮ್ಮ ಅಮ್ಮನಿನ. ಹಂಗೇನೆ ಬಂಗಾರದಂಗೆ ಇಕ್ಕೋಣ. ನೀನು ಎಲ್ಲೆಲ್ಗೂ ಹೋಗ್ಬೇಡ ಕಣಮ್ಮ ಅಂತ ನಮ್ಮ ಅಮ್ಮನಿನ ಎಲ್ಗೂ ಕಳ್ಸಲ್ಲ. ಎಂತ ಸೆನಕ್ಕೆ ಇಕ್ಕೊಂಡವನಿ. ಏನು ಮಾಡ್ತೀಯ, ಮಕ್ಕಳಿಲ್ಲ. ಮಕ್ಕಳಾಗಿದ್ರೆ ಸೆನಕ್ಕೆ ಕಿತ್ಕಣಮ್ಮ. ಪಾಪ ಬೋಲ್ ಇದು ಮಾಡ್ತಾರೆ ಮಕ್ಕಳಾಗಲಿಲ್ಲ ಅಂತೇಳಿ ಪೋಲ ಆ ಥರ ಪಡ್ತಾರೆ. ಏನೋ ಒಂಥರ ದೇವ್ರಿಗೆಲ್ಲ ಆಳ್ಕೆ ಮಾಡ್ಕೊಂತಾರೆ. ಏನು ಮಾಡ್ತೀಯ, ಮಕ್ಕಳಿಲ್ಲ ನಮ್ಮ ಅಮ್ಮನಿಗೆ. ನನ್ನ ಹಳ್ಳಿ ಒಳ್ಳೇನು ಅಜ್ಜಿ. ಅವರು ಪೊಲೀಸೋ ಇಲ್ವೋ ಅಂತೇಳಿ ನಮ್ಮ ಅಯ್ಯಪ್ಪ ಎಲ್ಲ ತಿಳ್ಕೊಂಡೈತೆ. ಯಾರೂ ಪೊಲೀಸ್ನವ್ರು ಹಂಗಿರಲ್ ತಗ. ಎಂಥ ಬುದ್ಧಿ ಇಲ್ದವ್ರಿಗಾದ್ರೂ ಗೊತ್ತಾಗುತ್ತೆ ಪೊಲೀಸ್ ಯಾರು, ಇವ್ರು ಎಂಥವ್ರು ಏನು ಎತ್ತ ಅಂತೇಳಿ ನೋಡಿದ್ರೆ ಎಂಥವ್ರಿಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಅವಳು ಬೇಡ ಅಂತ ಹೇಳ್ತಾವಳೆ ಅವ್ರ ಅಣ್ಣರು ಹಂಗಂದಿದ್ದಕ್ಕೆ. ಇನ್ನು ಬರ್ತಾರೆ ಬಿಡಮ್ಮ, ಮಸ್ತಾಗಿ ಗೌರ್ಮೆಂಟ್ ಕೆಲಸ್ತಾರು. ಮಣಿ ಈ ದಿನ ನೋಡಿ ಹೆಂಗಿದ್ದೆ, ಅವ್ನು ಗಂಡು ಬಂದಿರಲಿಲ್ಲ. ಅದಕ್ಕಾಗಿ ಇವಾಗ ಬಂದಿರೋ ಗಂಡ ಕೈ ಬಿಡಬಾರ್ದು. ಆಮೇಲೆ ಮದುವೆ ಆಗಲಿಲ್ಲ ಅಂದರೆ ಏನು ಮಾಡ್ತೀಯ? ವಯಸ್ಸು ಬೇರೆ ಆಗ್ತಾ ಬಂತು. ಹೆಣ್ಮಕ್ಳಿಗೆ ವಯಸ್ಸು ಸಹಿಗೆ ಮದುವೆ ಮಾಡಬೇಕು. ಏಜ್ ಆದರೆ ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ. ಏಜ್ ಆಗೈತೆ ಅಂತೇಳಿ ಯಾರಿಗೆ ಸಹ ಬರುತ್ತಾ ಅವ್ರಿಗೆ ಕೊಡ್ತೀನತ್ತೆ. ಅವ್ರೇನೇನು ಸುಮಾರು ಕೇಳಿದ್ರ ಅದರಲ್ಲಿ ಅವನಿರೋ ಅಂದ ಚಂದಕ್ಕೆ ಏನು ವರದಕ್ಷಿಣೆ? ಬಿಗ್ಗಿ ಅದೊಂದು ಕೊಳಚೇನು, ಬಿಗ್ಗಿ ಅದೊಂದು ಉಂಗುರ, ಬಿಗ್ಗಿ ಅದೊಂದು ಕೈ ಚೇನು ಕೊಡ್ರಿ ಅಂತ ಕೇಳ್ತಾನಲ್ಲ ಅವನು. ಅಲ್ಲ, ಅವನಿರೋ ಅಂದ ಚಂದಕ್ಕೆ ಅಷ್ಟೊಂದೆಲ್ಲ ವರದಕ್ಷಿಣೆ ಬೇಕಾ ಅವನಿಗೆ? ಹೇಳ್ತಾರಮ್ಮ ಗೌರ್ಮೆಂಟ್ ಕೆಲಸ ಅಂತ ಹೇಳಿ. ಗೌರ್ಮೆಂಟ್ ಕೆಲಸ ಅಲ್ಲ ಅಂತ ಹೇಳ್ತೀಯ ಇದ್ದೀನಿ. ನೀನೇನಾತ ನೀನು ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮ ಸೀತಿಂಗು ಏನಾಯ್ತು ಅಂದರೆ ಅಣ್ಣ ತಂಗಿ ಅಂದ್ರಂತೆ ಅಂತ ಹೇಳ್ತಾರಲ್ಲ, ಹಂಗಾಯ್ತು. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನಾನು ಪೊಲೀಸ್ ಅಲ್ವಂತೆ, ಊರಾಗ ತಲ್ಸರಿಲ್ವಂತೆ, ನೋಡಕ್ಕಂಗೆ ಇದ್ದಾನೆ ಅಷ್ಟೇನೆ, ಅವನಿಗೆ ಬುದ್ಧಿ ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಪೊಲೀಸು ಅಂತೀಯ, ಮತ್ತೆ ಗೌರ್ಮೆಂಟ್ ಕೆಲಸ ಅಂತೀಯ. ಅಯ್ಯೋ ದೇವ್ರೇ, ನಿನಗೆ ಹೇಳೋಕ್ಕಾಗಲ್ಲಪ್ಪ. ಮತ್ತು ಹೆಂಗೆ ಹೇಳಿರುವ ಮಂಗಾಗುತ್ತೆ ಹೋಗತ್ತ. ಬೇಡ ಕಣಮ್ಮ, ಕೈ ಕಾಲು ಸಣ್ಣ ಹೊಟ್ಟೆ ಡುಬ್ಬಣ್ಣ. ಕೈ ಕಾಲು ಸಣ್ಣ ಹೊಟ್ಟೆ ಡುಬ್ಬಣ್ಣ ಅಂತ ಮದುವೆ ಆಗಲ್ಲ ಕಣಮ್ಮ ನಾನು. ನನಗೆ ಹೆಂಗಿರ್ಬೇಕಂದ್ರೆ ಉದ್ದ ದಪ್ಪ ಹೆಂಗಿರ್ಬೇಕು ಗೊತ್ತಾ ನೋಡೋಕ್ಕೆ. ಹೀರೋ ಥರ ಇರಬೇಕು. ಹೈಟು ವೆಯ್ಟು ಪರ್ಸ್ನಾಲಿಟಿ ನೋಡ್ತಾ ಇದ್ರೆ ನನಗೆ ಏನಪ್ಪ ಇದು ಗೊಂಬೆಲು ಗಂಡಿಗೆ ಹಿಂಗೆ ಇದ್ದಾನೆ ಅಂತ ಹೆದ್ರಕೋಬೇಕು. ಯಾರನ್ನ ನನ್ನ ಮೇಲೆ ಜಗಳ ಮಾಡೋಕ್ಕೆ ಬರೋಕ್ಕೂ ಹೆದರಿಕೆ ಬೇಕು. ಅವ್ರ ಗಂಡ ಸರಿಯಾಗಿ ಇದಾನಪ್ಪ, ಉದ್ದ ಅದಪ್ಪ, ಸರಿಯಾಗಿ ಹೊಡೆದು ಬಿಡ್ತಾನೆ ಅಂತ ಹೆದ್ರಕೋಬೇಕು ಕಣಮ್ಮ. ಹಂಗಿರ್ಬೇಕು ನನ್ನ ಗಂಡ. ಇವಳು ಬೇಡ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಅತ್ತಿಗೆ ಹೇಳಿದ್ರೆ ಅದು ಗೌರ್ಮೆಂಟ್ ಕೆಲಸ ಅಂತ ಇನ್ನೂ ನಂಬೈತಿ. ನಮ್ಮ ಅಯ್ಯಪ್ಪ ಎಲ್ಲ ವಿಚಾರಿಸು ನಮಗೆ ಗೊತ್ತಾಯಿತು. ಅವ್ನು ನೋಡಿದಾಗಲೇ, ಅವ್ನು ಅಂದ ಚಂದ ನೋಡಿದಾಗಲೇ ನಮಗೆ ಗೊತ್ತಾಯಿತು ಅವ್ನು ಪೊಲೀಸು ಯಾರು ಅಂತ. ಎಂಥ ದಡ್ರಿ ಕೂಡ ಗೊತ್ತಾಗುತ್ತೆ. ಇದು ನಮ್ಮ ಅತ್ತಿಗೆ ಇದಕ್ಕೆ ಹಾಕೋಕ್ಕೆ ಗೊತ್ತಾಗ್ತಿಲ್ಲ. ಇದು ನಮ್ಮ ಅತ್ತೆ ಸುಮ್ಮನೆ ಬಿಲ್ಡಪ್ ಕೊಡುತ್ತೆ ಅಷ್ಟೇ. ಯಾರು ಗೌರ್ಮೆಂಟ್ ಕಳಿಸ್ತಾರೆ ಯಾರಿಲ್ಲ ಅಂತೇಳಿ ಇದಕ್ಕೆ ಗೊತ್ತೇ ಇಲ್ಲ. ಬರೀ ಬಿಲ್ಡಪ್ ಅಷ್ಟೇ ಇದ್ರದ್ದು. ಏನೋ ಎಲ್ಲ ದೊಡ್ಡದಾಗಿ ತಿಳ್ಕೊಂಡಿದ್ದೀನಿ ಅನ್ನೋ ಥರ ಆಡುತ್ತೆ. ನಾನು ನೋಡಿದ ತಕ್ಷಣ ಗೊತ್ತಾಗಲ್ವ? ಹಂಗಿರೋರು ಯಾರಾದರೂ ಪೊಲೀಸ್ ಆಗೋದಕ್ಕಾಗುತ್ತಾ? ಅದಕ್ಕೆ ನಮ್ಮ ಅಯ್ಯಪ್ಪ ಏನು ಬೇಡ ಅಂತ ಹೇಳ್ತಾಯಿತ್ತು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.